ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀನಿ. ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವುದಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36 ಅಂದ್ರೆ ಇಂಪೇರ್ಮೆಂಟ್ ಆಫ್ ಲಾಸ್ ಆರ್ ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಅಂತ ನೋಡ್ತಾ ಇದ್ದೀವಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36. ಓಕೆ, ಬಹಳಷ್ಟು ಮಂದಿಗೆ ಕನ್ಫ್ಯೂಸ್ ಇರ್ತದ, ಏನಿದೆ ಇಂಪೇರ್ಮೆಂಟ್ ಆಫ್ ಲಾಸ್, ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಅಂದ್ರೆ ಏನು ಅಂತಕ್ಕಂಥದ್ದು ಕ್ವಶನ್ ಬರ್ತದೆ. ನಾನು ನಿಮಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೀವು ಬ್ಯಾಲೆನ್ಸ್ ಶೀಟ್ನಾಗ 1 lakh rupees ಅನ್ನ ತೋರಿಸಿರ್ತೀರಿ ಅಸೆಟ್ ಅನ್ನ, ಆದ್ರೆ ಮಾರ್ಕೆಟ್ನಾಗದು 1 lakh rupees ಇರುವುದೇ ಇಲ್ಲ. ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಕಡಿಮೆ ಇರ್ತದೆ. ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಏನಾಗಿರ್ತದ್ರೆ ಬಹಳ ಕಡಿಮೆ ಇರ್ತದೆ, ಆದ್ರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಏನಾಗಿರ್ತದ್ರೆ ಹೆಚ್ಚಿರ್ತದೆ. ಅದು ಮಾರ್ಕೆಟ್ನಾಗ ಎಲ್ಲ ಕೂಡಿಸಿ ಒಂದು 40,000 rupees ಅಥವಾ 50,000 rupees ಇರ್ತದೆ, ಆದ್ರೆ ನೀವು ಬ್ಯಾಲೆನ್ಸ್ ಶೀಟ್ನಾಗ ಎಷ್ಟು ತೋರಿಸಿರ್ತೀರಿ 1 lakh rupees ಅನ್ನ ತೋರಿಸಿರ್ತೀರಿ. ಅದು ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡಿದ ನಂತರ. ಓಕೆ, ಈ ಅಂದ್ರೆ ನೀವು ಬ್ಯಾಲೆನ್ಸ್ ಶೀಟ್ ನ ತೋರಿಸಿರ್ತಕ್ಕಂಥ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂಗೂ ಮ್ಯಾಚೇ ಆಗುದಿಲ್ಲ. ಅವಾಗ ನಾವೇನ್ ಮಾಡ್ಬೇಕಾಗ್ತದ, ಮಾರ್ಕೆಟ್ ವ್ಯಾಲ್ಯೂವನ್ನ ಕಂಪೇರ್ ಮಾಡಿಕೊಂಡು ಆಕ್ಚುಲಿ ರಿಯಲ್ ವ್ಯಾಲ್ಯೂವನ್ನ ಕಂಪೇರ್ ಮಾಡಿಕೊಂಡು ಆವಾಗ ನಾವೇನ್ ಮಾಡ್ಬೇಕಾಕತಿ, ಅದು ಆ ಅಸೆಟ್ ವ್ಯಾಲ್ಯೂವನ್ನ ಕಡಿಮೆ ಮಾಡ್ಬೇಕಾಗ್ತದೆ. ಕಡಿಮೆ ಮಾಡ್ಬೇಕಂದ್ರೆ ಅದು ನಮಗೆ ಲಾಸ್ ಆಗ್ತದೆ. ನಾವು ಬ್ಯಾಲೆನ್ಸ್ ಶೀಟ್ ನ ತೋರಿಸಿರ್ತಕ್ಕಂಥ ವ್ಯಾಲ್ಯೂ 1 lakh ಅದ, ಮಾರ್ಕೆಟ್ ವ್ಯಾಲ್ಯೂ 50,000 ಅದ. ಲಾಸ್ ಎಷ್ಟಾಯ್ತ್ರಿ 40,000 rupees ಅದು ಸಾರಿ 50,000 rupees ಲಾಸ್ ಆಯ್ತು. ಆ 50,000 ಲಾಸ್ ಅನ್ನ ನಾವ್ ಏನಂತ ಕರಿತೇವೆ, ಅದಕ್ಕೆ ಇಂಪೇರ್ಮೆಂಟ್ ಆಫ್ ಲಾಸ್ ಅಂತ ಕರಿತಾ ಇದ್ದೀವಿ. ಓಕೆ, ವಾಟ್ ಮೀನ್ ಬೈ ದ ಇಂಪೇರ್ಮೆಂಟ್ ಆಫ್ ಲಾಸ್? when the market value is lesser than the balance sheet value, the asset value in the market is lesser than the assets which is shown in the balance sheet. ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಾಗ ಇರ್ತಕ್ಕಂಥ ಅಸೆಟ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಆದ್ರೆ ಅದು ನಮಗೆ ಲಾಸ್ ಆಗ್ತದೆ. ಆ ಲಾಸಿಗೆ ನಾವೇನಂತ ಕರಿತೇವೆ, ಅದಕ್ಕೆ ಇಂಪೇರ್ಮೆಂಟ್ ಆಫ್ ಲಾಸ್ ಅಂತ ಕರಿತಾ ಇದ್ದೀವಿ. ಇನ್ನೂ ಸಿಂಪಲ್ ಹೇಳ್ತಾ ಇದ್ದೀನಿ, ದ ಬುಕ್ ವ್ಯಾಲ್ಯೂ ಈಸ್ ಹೈಯರ್ ದನ್ ದ ಮಾರ್ಕೆಟ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಈಸ್ ಹೈಯರ್ ದನ್ ದ ಮಾರ್ಕೆಟ್ ವ್ಯಾಲ್ಯೂ. ಓಕೆ, that loss is called as the difference between the book value and market value is called impairment of loss. ಗೊತ್ತಾಯ್ತ್ರಿ? ಯಾವಾಗ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ನಮ್ಮ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಹೆಚ್ಚಿತ್ತು, ಬುಕ್ ವ್ಯಾಲ್ಯೂ ಹೆಚ್ಚಿತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೇವೆ, ಅದಕ್ಕೆ ಇಂಪೇರ್ಮೆಂಟ್ ಆಫ್ ಲಾಸ್ ಅಂತ ಕರಿತಾ ಇದ್ದೀವಿ. ಓಕೆ, ಅದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ನಾವು ನೋಡೋಣ. ಈಗ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾವೇನ್ ಮಾಡೋಣ ಅಂದ್ರೆ ಪ್ರಾಬ್ಲಮ್ ಅನ್ನ ಡಿಸ್ಕಷನ್ ಅನ್ನ ಮಾಡೋಣ. ಏನು ಕೊಟ್ಟಿದ್ದಾನಂತಕ್ಕಂಥದ್ದನ್ನ, ಟಿ ಲಿಮಿಟೆಡ್ ಆಸ್ ಅ ಪ್ಲಾಂಟ್ ವಾಸ್ ಒರಿಜಿನಲ್ ಕಾಸ್ಟ್ rupees 9,60,000. ಟಿ ಲಿಮಿಟೆಡ್ ಅವರು ಒಂದು ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಆ ಪ್ಲಾಂಟ್ ಕಾಸ್ಟ್ ಎಷ್ಟದಂದ್ರೆ 9,60,000 ಅದ. ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಅಮೌಂಟೆಡ್ ಟು rupees 96,000. 9,60,000 rupees ಕೊಟ್ಟು ಒಂದು ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡ್ಯಾರ. ಅದರೊಳಗೆ ಡೆಪ್ರಿಸಿಯೇಷನ್ ಅನ್ನ 96,000 rupees ತಗದಾರ. ಅಂದ್ರೆ ಅದೇ ಪ್ಲಾಂಟ್ ಅನ್ನ ಮಾರ್ಕೆಟ್ ನ ನೋಡ್ರಿ, ಅನದರ್ ಕಂಪನಿ ಸೋಲ್ಡ್ ಸಿಮಿಲರ್ ಪ್ಲಾಂಟ್ rupees 3,80,000. ಸ್ವಲ್ಪ ಲಕ್ಷ ಕೊಡ್ಬೇಕಿಲ್ಲಿ. ಟಿ ಲಿಮಿಟೆಡ್ ದವರು ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡ್ಯಾರ, 9,60,000 rupees ಅನ್ನ ಪರ್ಚೇಸ್ ಮಾಡ್ಯಾರ. 9,60,000 rupees ಒಳಗ ಡೆಪ್ರಿಸಿಯೇಷನ್ ಅನ್ನ ತೆಗೀರಿ 96,000 rupees ಅನ್ನ, ಅಂದ್ರೆ ಏಟಾಯ್ತ್ರಿ 8,64,000 rupees ಆಯ್ತು. ಇವರು ಬ್ಯಾಲೆನ್ಸ್ ಶೀಟ್ ನ ತೋರಿಸಿರ್ತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಬಾರ ವೈಖರಿ ಏನದಪ್ಪ ಅಂದ್ರೆ 8,64,000 rupees ತೋರಿಸ್ಯಾರ. ಅದ್ರ ಮಾರ್ಕೆಟ್ ನಾಗ ಎಷ್ಟಕ್ಕೆ ಸೇಲ್ ಆಗಕತ್ತದ, ಅದು 3,80,000 rupees ಸೇಲ್ ಆಗಕತ್ತದ. ಅಂದ್ರೆ ಇವ್ರು ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ತೋರಿಸ್ಬಿಟ್ಟಾರ. ಓಕೆ, ಕೆಲವೊಬ್ರು ಮಾಡ್ತಾರೆ ಕಾರ್ಬಾರ, ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಹೆಚ್ಚಿ ತೋರಿಸೋದು, ಲೋನ್ ತಗೊಳ್ಳೋದು ಬ್ಯಾಂಕಿಂದ ಮಾಡ್ತಾರೆ. ಇದನ್ನು ಯಾಕೆ ಮಾಡ್ತಾರೆ ಅಂದ್ರೆ ಬ್ಯಾಂಕಿಂದ ಜಾಸ್ತಿ ಲೋನ್ ತಗೋಬೇಕಲ್ಲ, ಅದಕ್ಕೆ ಈ ರೀತಿ ಕೆಲವು ಮಂದಿ ಕಾರ್ಬಾರ್ ಮಾಡ್ತಿರ್ತಾರೆ ಅದನ್ನು. ಓಕೆ,
ಅವ್ರು ಏನು ಬ್ಯಾಲೆನ್ಸ್ ಶೀಟ್ನಾಗ ಪ್ಲಾಂಟ್ ಅನ್ನ ತೋರಿಸಾರಲ್ಲ ಅದೇ ಪ್ಲಾಂಟ್ ಅನ್ನ ಎಷ್ಟಕ್ಕೆ ಸೇಲ್ ಆಗ್ತಾ ಇದಾರೆ ಮಾರ್ಕೆಟ್ನಾಗ 3,80,000 rupees ಸೇಲ್ ಆಗ್ತಾ ಇದೆ. ಅದೇ ಸೇಮ್ ಇರ್ತಕ್ಕಂಥ ಪ್ಲಾಂಟ್ ಅನ್ನು. ಮತ್ತ ಇನ್ನು ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಅದ ಎಷ್ಟಾದ್ರಿ 35,000 rupees ಅದು. ಸೆಲ್ಲಿಂಗ್ ಎಕ್ಸ್ಪೆಂಡಿಚರ್ ಎಷ್ಟಾದ್ರಿ 35,000 ಅದ. ಅದು ನಾವು 3,80,000 rupees ಒಳಗೆ ಲೆಸ್ ಮಾಡ್ಕೋಬೇಕು. The management is determined the value in the use of the plant rupees 4,10,000. ನೋಡ್ರಿ ಇನ್ನೂ ಎಷ್ಟದ ಕಾರ್ಬಾರ್ ಇವ್ರದ್ದು. 9,60,000 ಒಳಗ 96,000 rupees ಲೆಸ್ ಮಾಡಿದ್ರಿ 8,64,000 rupees ಬತ್ತು. ಮಾರ್ಕೆಟ್ ವ್ಯಾಲ್ಯೂ ಅವರ 3,80,000 ಅದ. ಮತ್ತ ಅವ್ರ ಹೇಳ್ತಾರ ಏನ್ ಹೇಳ್ತಾರ ಮ್ಯಾನೇಜ್ಮೆಂಟ್ ದವರು ಇಲ್ರಿದು ಆಕ್ಚುಲಿ ಯೂಸ್ ಇರುವುದು 4,10,000 ಅಂತ ಹೇಳ್ತಾರ. ಅಂದ್ರ ತಾವು ತೋರಿಸಿರ್ತಕ್ಕಂಥ ವ್ಯಾಲ್ಯೂ 8,64,000 ಅದ. ಅವ್ರ ಮ್ಯಾನೇಜ್ಮೆಂಟ್ ದವ್ರು ಹೇಳ್ತಾ ಇದಾರ 4,10,000 ಅದ ಅಂತ ಹೇಳ್ತಾ ಇದಾರೆ. ಅಂದ್ರೆ ಎಷ್ಟು ಮಿಸ್ಟೇಕ್ ಅನ್ನ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇರ್ತಕ್ಕಂಥದ್ದು 4,10,000 ಅಂತ ಅವ್ರು ಹೇಳ್ತಾರೆ. ಇರ್ಲಿ, ಇದನ್ನ ನಾವೇನ್ ಮಾಡ್ಬೇಕಾಗ್ಯದ ಅಂದ್ರೆ ಇಂಪೈರ್ಮೆಂಟ್ ಆಫ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಟ್ ದ ಇಂಪೈರ್ಮೆಂಟ್ ಆಫ್ ಲಾಸ್. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಕ್ಯಾರಿಂಗ್ ದ ಅಮೌಂಟ್ ಆಫ್ ಪ್ಲಾಂಟ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಾಗ ಎಷ್ಟು ತೋರಿಸಬೇಕು ಅಂದ್ರೆ ಬ್ಯಾಲೆನ್ಸ್ ಶೀಟ್ ನಾಗ ಅವ್ರು ಎಷ್ಟು ತೋರಿಸ್ಯಾರ ಅನ್ನೋದು ನೋಡೋಣ. ಒರಿಜಿನಲ್ ಕಾಸ್ಟ್ ಆಫ್ ಅಸೆಟ್ ಎಷ್ಟಾದ್ರಿ 9,60,000 rupees ಅದ. ಒರಿಜಿನಲ್ ಕಾಸ್ಟ್ ಆಫ್ ಅಸೆಟ್ ಎಷ್ಟಾದ್ರಿ 9,60,000 ಅದ. ಲೆಸ್ ಡೆಪ್ರಿಸಿಯೇಷನ್ 96,000. ನೋಡ್ರಿ 96,000 rupees ತೋರಿಸ್ಯಾರ. 96,000 ಅನ್ನ ಡೆಪ್ರಿಸಿಯೇಷನ್ ಅನ್ನ ಟೋಟಲ್ ಏಟ್ ಐತ್ರಿ. ಈಗ ಬ್ಯಾಲೆನ್ಸ್ ಶೀಟ್ ತೋರಿಸಿರ್ತಕ್ಕಂಥ ವ್ಯಾಲ್ಯೂ ಏಟ್ ಅದಪ್ಪ ಅಂದ್ರೆ 8,64,000 rupees ಅದ. ನೋಡ್ರಿ ಅವರು ಪರ್ಚೇಸ್ ಮಾಡಿರ್ತಕ್ಕಂಥ ಅಂದ್ರೆ ಒರಿಜಿನಲ್ ಕಾಸ್ಟ್ ಎಷ್ಟಾದ್ರೆ 9,60,000 ಅದ. ಲೆಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಎಷ್ಟಾದ್ರೆ 96,000 rupees ಅದ. ಲೆಸ್ ಮಾಡೋಣ ಎಷ್ಟು ಬರ್ತಾರೆ ಆನ್ಸರ್ 8,64,000 rupees ಬತ್. ಇದು ಅವ್ರು ತೋರಿಸಿರ್ತಕ್ಕಂಥ ಬ್ಯಾಲೆನ್ಸ್ ಶೀಟ್ ನ ತೋರಿಸಿರ್ತಕ್ಕಂಥ ಅಮೌಂಟ್ ಅನ್ನು. ಇನ್ನು ಮಾರ್ಕೆಟ್ ವ್ಯಾಲ್ಯೂ ನೋಡೋಣ ಅಂದ್ರೆ ಪೇರ್ ವ್ಯಾಲ್ಯೂ. ಪೇರ್ ವ್ಯಾಲ್ಯೂ ಅಂದ್ರೆ ಏನ್ರಿ ಮಾರ್ಕೆಟ್ ವ್ಯಾಲ್ಯೂ. ಸೆಲ್ಲಿಂಗ್ ಪ್ರೈಸ್ ಆಫ್ ಸಿಮಿಲರ್ ಪ್ಲಾಂಟ್. ಬೇರೆ ಕಂಪನಿಯವರು ಅದೇ ಪ್ಲಾಂಟ್ ಅನ್ನ ಸೇಲ್ ಮಾಡಕ್ ಹೊಂಟಾರ. ಎಷ್ಟಕ್ಕೆ ಸೇಲ್ ಆಗಕತ್ತಂದ್ರೆ 3,80,000 rupees. ನೋಡ್ರಿ ಇವರು ತೋರಿಸಿರ್ತಕ್ಕಂಥ ಮಹಾನ್ ಭಾವಗಳು 8,64,000 rupees ತೋರಿಸ್ತಾರ. ಅದೇ ಪ್ಲಾಂಟ್ ಅನ್ನ ಮತ್ತೊಂದು ಕಂಪನಿಯವ್ರು ಏನ್ ಮಾಡಕತ್ತಾರ ಎಷ್ಟಕ್ಕೆ ಸೇಲ್ ಮಾಡಕತ್ತಾರ ಅದನ್ನ 3,80,000 rupees ಸೇಲ್ ಮಾಡಕತ್ತಾರ. 3,80,000 ಲೆಸ್ selling expenditure. What is the selling expenditure? 35,000. Okay. When you deduct the selling expenditure in a market value, what is the amount? 3,45,000. This is the 3,45,000. Means 3,80,000 minus 35,000. What is the value? What is the pair value? 3,45,000. Okay. As per accounting standard 36 ಪ್ರಕಾರನೇ ಬಳಸಬೇಕು ನಾವು ಡಿಟರ್ಮಿನಿಂಗ್ ದ ರಿಕವರಬಲ್ ಅಮೌಂಟ್. ನೋಡಿ ಪೇರ್ ವ್ಯಾಲ್ಯೂ ಎಷ್ಟಾದ್ರಿ ಆಗಲೇ ಕ್ಯಾಲ್ಕುಲೇಷನ್ ಮಾಡ್ಯಾವಲ್ಲ 3,45,000 rupees ಅದ. ಆಮೇಲೆ ಮ್ಯಾನೇಜ್ಮೆಂಟ್ ದವ್ರು ಏನ್ ಹೇಳಕತ್ತಾರಿ ಮ್ಯಾನೇಜ್ಮೆಂಟ್ 4,10,000 ಅದ್ರಿ ಅದ್ರ ಯೂಸ್ ಅಂದ್ರೆ 9,64,000 ಅಲ್ಲ ಅನ್ನೋದು ಅವರೇ ಹೇಳಕತ್ತಾರ. ನೋಡಿ 4,10,000 rupees ಅದ ಅದು ಆಕ್ಚುಲಿ ಯೂಸ್. ಆದ್ರೆ 8,64,000 ಅಲ್ಲ ನಾವು ಏನ್ ಬ್ಯಾಲೆನ್ಸ್ ಶೀಟ್ ತೋರಿಸಲ್ಲ ಅದನ್ನ ತಪ್ಪಲ್ಲ ಅಂತ ಅವ್ರು ಹೇಳಕತ್ತಾರ. ಇದ್ರೊಳಗೆ ಏನ್ ಮಾಡ್ಬೇಕಂದ್ರ ಪೇರ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಇನ್ ಯೂಸ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಮ್ಯಾನೇಜ್ಮೆಂಟ್ ದವ್ರು ಹೇಳ್ತಕ್ಕಂಥದ್ದು ವ್ಯಾಲ್ಯೂ ಆಫ್ ಯೂಸಿಂಗ್ ದ ಅಸೆಟ್ 4,10,000 ಅಂತ ಹೇಳ್ತಾ ಇದ್ದಾರೆ. ಇದ್ರೊಳಗೆ ನಾವೇನ್ ಮಾಡ್ಬೇಕಂದ್ರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 36 ಪ್ರಕಾರ ವಿಚ್ ಎವರ್ ಇಸ್ ಹಾಯರ್ ತಗೋಬೇಕು. ಅಂದ್ರ 4,10,000 ಆರ್ 3,45,000. ಓಕೆ, 4,10,000 or 3,45,000, whichever is higher. 4,10,000 is higher as per accounting standard 36. Whichever is higher. ಇದು ರಿಕವರಬಲ್ ಅಮೌಂಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. Whichever is higher 3,45,000 minus ಅಲ್ಲ
3,25,000, 4,10,000, whichever is higher. ಕಾಂಪಿಟೇಷನ್ ಆಫ್ ಇಂಪೇರ್ಮೆಂಟ್ ಆಫ್ ಲಾಸ್ ನೋಡ್ರಿ, ಕ್ಯಾರಿಂಗ್ ಅಮೌಂಟ್ ಎಷ್ಟದ್ರಿ? ಬ್ಯಾಲೆನ್ಸ್ ಶೀಟ್ ನಾಗ ಇವ್ರು ತೋರಿಸಿರ್ತಕ್ಕಂಥ ಅಮೌಂಟ್ ಎಷ್ಟದ್ರಿ? 8,64,000 rupees ಅದ. 8,64,000 ಅದ. ರಿಕವರಬಲ್ ಅಮೌಂಟ್ ಎಷ್ಟದ್ರಿ? ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ, ಎಷ್ಟದ್ರಿ? 4,10,000. 4,10,000 ಇದನ್ನು ಲೆಸ್ ಮಾಡ್ಕೋಬೇಕು. ಕ್ಯಾರಿಂಗ್ ಅಮೌಂಟ್ ಒಳಗ ಲೆಸ್ ಮಾಡ್ಕೋಬೇಕು, ಅಂದ್ರೆ ಬ್ಯಾಲೆನ್ಸ್ ಶೀಟ್ ಬುಕ್ ವ್ಯಾಲ್ಯೂ ಒಳಗ ಲೆಸ್ ಮಾಡ್ಕೋಬೇಕು. 4,10,000 ಅಂದ್ರೆ ಎಷ್ಟು ಬರ್ತೀರಿ? 4,54,000 rupees. ಓಕೆ, ಅಂದ್ರೆ ಆಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಎಷ್ಟು ವ್ಯಾಲ್ಯೂ ಕಡಿಮೆ ಅದಪ್ಪ ಅಂದ್ರೆ ಇವ್ರದ್ದು 4,54,000 rupees ಕಡಿಮೆ ಅದ. ನೋಡ್ರಿ, ಮಾರ್ಕೆಟ್ ವ್ಯಾಲ್ಯೂ ತೋರಿಸಿದ ಬೇರೆ, ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡೋದ ವ್ಯಾಲ್ಯೂ ಬೇರೆ. ಹಿಂಗಾಗಿ ಅವ್ರು ಏನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ಇಷ್ಟು ಲಾಸ್ ಆಗ್ತದೆ. ಆಕ್ಚುಲಿ ಇದನ್ನ ಲಾಸ್ ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಡೆಬಿಟ್ ಹಾಕಬೇಕು. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಒಳಗೆ ಅದನ್ನ ಎಕ್ಸ್ಪೆನ್ಸಸ್ ಹತ್ತಿರ ತೋರಿಸಬೇಕು, ಲಾಸ್ ಹತ್ತ ತೋರಿಸಬೇಕು. 4,54,000 rupees ಅನ್ನ ಲಾಸ್ ಅನ್ನ ತೋರಿಸಿ ಮತ್ತೆ P&L ಅಕೌಂಟ್ ಹೊಳ್ಳಿ ರಿಪೀಟ್ ರೆಡಿ ಮಾಡ್ಬೇಕಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಹೊಳ್ಳಿ ರೆಡಿ ಮಾಡಬೇಕು. ಅವಾಗ ಇವ್ರದ್ದು ಆಕ್ಚುಲ್ ಪ್ರಾಫಿಟ್ ಗುರ್ತಾಗ್ತದ. ಆಮೇಲೆ ಬ್ಯಾಲೆನ್ಸ್ ಶೀಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನಾಗ 8,64,000 rupees ಅದಲ್ಲ, ಅದನ್ನು ಅದರೊಳಗೆ ಇದನ್ನು 4,54,000 rupees ಲೆಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂವನ್ನ ತೋರಿಸ್ಬೇಕು. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ಬೇಕಂದ್ರೆ ಇಂಪೇರ್ಮೆಂಟ್ ಆಫ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಮೊದಲಿಗೆ ಏನ್ ಮಾಡ್ರಿ ಅಂದ್ರೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯಿರಿ, ಅಂದ್ರೆ ಕ್ಯಾರಿಂಗ್ ಅಮೌಂಟ್ ಅನ್ನ ಕಂಡುಹಿಡಿಯಿರಿ. ಆಮೇಲೆ ಪೇರ್ ವ್ಯಾಲ್ಯೂ ಕಂಡುಹಿಡಿಯಿರಿ. ಆಮೇಲೆ ಥರ್ಡ್ ಒನ್ ಏನಂದ್ರೆ ರಿಕವರಬಲ್ ಅಮೌಂಟ್. ರಿಕವರಬಲ್ ಅಮೌಂಟ್ ಅನ್ನ ಹೆಂಗ್ ಕಂಡುಹಿಡಿಬೇಕಂದ್ರೆ ಪೇರ್ ವ್ಯಾಲ್ಯೂ ಆರ್ ಮ್ಯಾನೇಜ್ಮೆಂಟ್ ಪ್ರೈಸ್. ಪೇರ್ ವ್ಯಾಲ್ಯೂ ಆರ್ ಮ್ಯಾನೇಜ್ಮೆಂಟ್ ಪ್ರೈಸ್ ವಿಚ್ ಎವರ್ ಇಸ್ ಹೈಯರ್. ಅವಾಗ ನಿಮಗೆ ಏನ್ ಬರ್ತದಂದ್ರೆ ರಿಕವರಬಲ್ ಅಮೌಂಟ್ ಬರ್ತದ. ಬಂದ ನಂತರ ಏನ್ ಮಾಡ್ಬೇಕಂದ್ರೆ ಇಂಪೇರ್ಮೆಂಟ್ ಲಾಸ್ ಅನ್ನ ಕಂಡುಹಿಡಿಬೇಕು. ಇಂಪೇರ್ಮೆಂಟ್ ಆಫ್ ಲಾಸ್ ಅನ್ನ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಒಳಗ ನೀವೇನ್ ಮಾಡ್ರಿ ಅಂದ್ರೆ ರಿಕವರಬಲ್ ಅಮೌಂಟ್ ಅನ್ನ ಲೆಸ್ ಮಾಡ್ರಿ. ಅವಾಗ ಏನ್ ಸಿಗ್ತದಪ್ಪ ಅಂದ್ರೆ ಇಂಪೇರ್ಮೆಂಟ್ ಆಫ್ ಲಾಸ್ ಸಿಗ್ತದ. ನಮ್ಗೆ ಫೈಂಡ್ ಔಟ್ ಅನ್ನ ಮಾಡಬಹುದು. ಓಕೆ, ಈ ರೀತಿಯಾಗಿ ನಾವು ಇಂಪೇರ್ಮೆಂಟ್ ಆಫ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಥ್ಯಾಂಕ್ಸ್ಗಳನ್ನ, ನಿಮ್ಮ ಅಪ್ರಿಸಿಯೇಷನ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಯಾರಿಗೆ ನಮ್ಮ ವಿಡಿಯೋಗಳು ಬೇಕಾಗ್ತವ ದಯವಿಟ್ಟು ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ, ಹಾಯ್ ಸರ್ ಅಂತ ಮೆಸೇಜ್ ಮಾಡಿ. 9986529073 ಸಬ್ಜೆಕ್ಟ್ ಹೆಸರು ಕೂಡ ಬರೆದು ಕಳಿಸಬೇಕು. ಈ ಸಬ್ಜೆಕ್ಟ್ ವಿಡಿಯೋಗಳು ನಮ್ಗೆ ಬೇಕಾಗಿರೋ ಸರ್ ಅಂತ ಹೇಳಿ ನೀವು ಬರೆದು ಕಳಿಸ್ರಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಲಿಂಕ್ಗಳನ್ನ ನಾನು ನಿಮಗೆ ಕಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.